ನನಗೊಂದು ಇನ್ಸಿಡೆಂಟ್ ಜ್ಞಾಪಕ ಇದೆ ಸರ್. ನಾನು ಹುಬ್ಳಿಯಲ್ಲೇ ಓದಿದ್ದು. ಹುಬ್ಳಿದವನೇ ಪ್ರಾಪರ್ ನಾನು. ಸೊ ಒನ್ಸ್ ಅಪಾನ್ ಅ ಟೈಮ್ ನಮ್ಮಲ್ಲಿ ರೈಲ್ವೆ ಗೇಟ್ ಇದೆ ಸರ್ ಇಲ್ಲಿ. ಮೈಲಪ್ ನಗರ್ ಹತ್ರ ಬೇಸಿಕಲಿ. ಅಲ್ಲಿ ಸಮ್ ಇನ್ಸಿಡೆಂಟ್ ಹ್ಯಾಡ್ ಹ್ಯಾಪನ್ಡ್. ಆಹ್, ಅಲ್ಲಿ ರೈಲ್ವೆ ಗೇಟಲ್ಲಿ ಬೇಸಿಕಲಿ ದೇರ್ ವಾಸ್ ಅ ಬಾಡಿ ವಿಚ್ ವಾಸ್ ಸ್ಪ್ಲಿಟ್ ಇಂಟು 2 ಡಿಫರೆಂಟ್ ಪೀಸಸ್ ಆಂಡ್ ಐ ಸ್ಟಿಲ್ ರಿಮೆಂಬರ್ ದೋಸ್ ವಿಜುವಲ್ಸ್. ನನಗೆ ಈಗಲೂ ಒಂದೊಂದ್ಸರಿ ಜ್ಞಾಪಕ ಬರುತ್ತೆ ವೆನೆವರ್ ಐ ಸಿ ದಟ್ ರೈಲ್ವೆ ಗೇಟ್. ಬಟ್ ಪೊಲೀಸರು ಫೀಲ್ಡಲ್ಲಿ ಹೋದಾಗ ವಿ ಹಿಯರ್ ದಿಸ್ ಅನ್ವಾಂಟೆಡ್ ಸ್ಟೋರೀಸ್ ಸರ್. ಹ್ಯೂಮನ್ ಬಾಡಿ ಬಿಂಗ್ ಚಾಪ್ಡ್, ಅಬ್ಡಕ್ಷನ್, ಸ್ಯಾಡ್ ಸ್ಟೋರೀಸ್ ಇದೆಲ್ಲ ಕೇಳಿದಾಗ ಸರ್ ನಿಮಗೆ ಹೇಗೆ ಮೆಂಟಲಿ ಅಫೆಕ್ಟ್ ಆಗುತ್ತೆ? ಆಲ್ದೋ ನಿಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಬಟ್ ಈವನ್ ದೆನ್ ನೀವು ಫಸ್ಟ್ ಡೇ ಅಟ್ ವರ್ಕ್ ಬಂದಾಗ ಅವ್ರ ಫಸ್ಟ್ ಕೇಸ್ ನೋಡಿದಾಗ ಇಸ್ ಇಟ್ ಈಸಿ ಟು ಹ್ಯಾಂಡಲ್ ದೋಸ್ ಥಿಂಗ್ಸ್ ಸರ್? ನಮ್ಮ ತಂದೆ ವಕೀಲರಿದ್ದರು. ಹ್ಮ್. ಹಂಗಾಗಿ ಭಾಳಷ್ಟು ಕ್ರೈಮ್ ರಿಲೇಟೆಡ್ ಥಿಂಗ್ಸು ಮನೆಯಲ್ಲಿ ಡಿಸ್ಕಷನ್ ಆಗಿರೋದೆಲ್ಲ ನಾನು ನೋಡಿದ್ದೆ. ಹ್ಮ್. ಸೊ ವಿ ಆರ್ ಐ ಮೀನ್ ಐ ವಾಸ್ ಎಕ್ಸ್ಪೋಸ್ ಟು ಎ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ವೇರ್ ಕ್ರೈಮ್ ಈಸ್ ಡಿಸ್ಕಸ್ಡ್. ಆಮೇಲೆ ವ್ಯವಸ್ಥೆ ಬಗ್ಗೆ ಮಾತಾಡೋದು ಅದೆಲ್ಲ ನೋಡಿದ್ವಿ ನಾವು ಸಾಕಷ್ಟು. ಅದ್ರ ಜೊತೆಗೆ ನಾನು ಚಿತ್ರದುರ್ಗದಲ್ಲಿ ಸೋಲ್ ಚಾನಲ್ ಆಫ್ ಎಂಟರ್ಟೈನ್ಮೆಂಟ್ ಈಸ್ ಮೂವೀಸ್. ಸೊ ಹಂಗಾಗಿ ರಾಜ್ಕುಮಾರ್ ಫಿಲ್ಮಿಂದ ಹಿಡಿದು, ವಿಷ್ಣುವರ್ಧನ್ ಫಿಲಮಿಂದ ಹಿಡಿದು, ಸಾಯಿ ಕುಮಾರ್ ಫಿಲಮಿಂದ ಹಿಡಿದು, ಅಂಬರೀಷು, ಶಿವರಾಜ್ ಕುಮಾರು, ಪ್ರತಿ ನೇಮ್ ಎನಿ ಆ್ಯಕ್ಟರ್ ಆಫ್ ಕನ್ನಡ ಹೆಚ್ಚೆಚ್ಚು ಕನ್ನಡ ನೋಡ್ತಾ ಇದ್ವಿ. ಪ್ರತಿಯೊಂದು ಕನ್ನಡ ಫಿಲ್ಮ್ ನೋಡ್ತಾ ಇದ್ವಿ. ಸೊ ಸ್ಯಾಟರ್ಡೆ ಸಂಡೇ ನಮ್ಮದು ಫಿಕ್ಸ್ ಯಾವ ಫಿಲ್ಮ್ ರಿಲೀಸ್ ಆಗುತ್ತೆ ಅಂತ ನಾವು ಸ್ಕೂಲಿಗೆ ಹೋಗಿ ಬರ್ಬೇಕಾದ್ರೆ ವಾಲ್ ಪೋಸ್ಟ್ ನೋಡ್ಕೊಂಬಂದು ಮನೇಲಿ ಹೇಳ್ಬಿಡ್ತೀವಿ. ಸೊ ಯಾವ್ದಾದ್ರು ಒಂದು ಪಿಕ್ ಮಾಡ್ಕೊಂಡು ತೊಗೊಂಡೋಗೋರು. ಸೊ ಹಂಗಾಗಿ ಈ ಪೊಲೀಸು ಸಿನಿಮಾಗಳಲ್ಲಿ ನೋಡಿ ಅಲ್ಲಿ ಕೊಲೆ ಆಗೋದು ಅಥವಾ ಹೊಡೆದಾಟ ಆಗೋದು, ಕಲ್ತೂರಾಟ ಆಗೋದು, ಆಮೇಲೆ ಫೈರಿಂಗ್ ಆಗೋದು, ಟಿಯರ್ ಗ್ಯಾಸ್ ಆಗೋದು, ಈ ಥರದ್ದೆಲ್ಲ ಒಂಥರ ಏನು ಅಷ್ಟು ವಿಶೇಷತೆ ಅನ್ನಿಸ್ತಾ ಇರಲಿಲ್ಲ. ಇವೆಲ್ಲ ಆಗಿದೆ, ಎಲ್ಲ ಸಿನಿಮಾಗಳಲ್ಲಿ ನೋಡಿದೀವಲ್ಲ ಅನ್ನೋ ಟೈಪು. ಅದ್ರ ಜೊತೆಗೆ ನಮ್ಮದು ನಿಜವಾಗ್ಲೂ ಟ್ರೈನಿಂಗ್ ತುಂಬ ಕಾಂಪ್ರಿಹೆನ್ಸಿವ್ ಇರುತ್ತೆ. ಯಾಕೆ ಅಂದರೆ ಒಂದು ಮಾಕ್ ಡ್ರಿಲ್ಸ್ ಕೂಡ ಮಾಡ್ತಾ ಇದ್ವಿ. ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆದರೆ ಯಾವ ಥರ ಇರುತ್ತೆ ಅಂತ ಒಂದು 200 ಜನ 300 ಜನ ಸ್ಟಾಫು ಮತ್ತು ಬೇರೆ ಬೇರೆಯವರಿಗೆಲ್ಲ ಮಫ್ತಿಲಿ ಸಿವಿಲಿಯನ್ ಟೈಪ್ ಹಾಕ್ಬಿಟ್ಟು ಅವ್ರ ಕಡೆಯಿಂದ ಕಲ್ಲು ತೂರಾಟ ಆದರೆ ಯಾವ ಥರ ಇರುತ್ತೆ, ಬಾಟ್ಲಿ ತೂರಿದ್ರೆ ಯಾವ ಥರ ಇರುತ್ತೆ, ಅದಕ್ಕೆ ನಾವು ಟಿಯರ್ ಗ್ಯಾಸ್ ಯಾವ ರೀತಿ ಹಾಕಬೇಕು, ಲಾಠಿ ಚಾರ್ಜ್ ಯಾವ ರೀತಿ ಮಾಡಬೇಕು, ಈ ಥರದ್ದೆಲ್ಲ ಒಂದು ಮಾಕ್ ಇದಾಗ್ತಾಯಿತ್ತು, ಡ್ರಿಲ್ಸ್ ಆಗ್ತಾಯಿತ್ತು. ಮತ್ತು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಬೈ ಸೀನಿಯರ್ ಆಫೀಸರ್ಸ್ ಆಗ್ತಾಯಿತ್ತು. ಹಂಗಾಗಿ ಸೊ ಐ ವಾಸ್ ಲಿಟಲ್ ಓಕೆ ವಿತ್ ಎನಿ ಕೈಂಡ್ ಆಫ್ ಅಫೆನ್ಸ್. ಅದ್ರ ಜೊತೆಗೆ ನಾನು ನಾನ್ ವೆಜಿಟೇರಿಯನ್ನು, ಹಂಗಾಗಿ ರಕ್ತ ನೋಡಿದರೆ ನನಗೇನು ಹೆದರಿಕೆ ಆಗ್ತಿರ್ಲಿಲ್ಲ. ಈ ಹಳ್ಳಿಗಳಲ್ಲಿ ಕೋಳಿ ಕೊಯ್ಯೋದೆಲ್ಲ ನಾವೇ ಮಾಡ್ತಾ ಇದ್ವಿ. ಆಮೇಲೆ ಕುರಿ ಮೇಕೆ ಕಡಿದು ಆಮೇಲೆ ಕೊಯ್ದು ಪಾಲ್ ಹಾಕೋದು, ಅದ್ರ ಬಾಡಿ ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಹಾಕೋದು. ಈ ಪಾಲ್ ಹಾಕೋದಂತ ಒಂದು ಕಾನ್ಸೆಪ್ಟ್ ಇದೆ. ಒಂದು ಕುರಿ ಕಡಿದ್ರೆ ಎಲ್ಲಾರ್ಗು ಲಿವರ್ ಸಿಗಬೇಕು, ಎಲ್ಲರಿಗೂ ಬೋನ್ ಸಿಗಬೇಕು, ಎಲ್ಲರಿಗೂ ಹಾರ್ಟ್ಸು, ಎಲ್ಲರಿಗೂ ಚರ್ಬಿ ಸಿಗಬೇಕು. ಒಂದು 20-30 ಪಾರ್ಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಆಗ್ತಾ ಹೋಗ್ತಾರೆ. ಸೊ ಅವೆಲ್ಲ ನೋಡಿದ್ರಿಂದ ಮತ್ತೆ ಮಟನ್ ಚಿಕನ್ ತರ್ಲಿಕ್ಕೆ ನಾನೇ ಹೋಗ್ತಾ ಇದ್ದೆ ಮೋಸ್ಟ್ ಆಫ್ ದಿ ಟೈಮ್ಸು. ಸೊ ಅಲ್ಲಿ ಮಟನ್ ಸ್ಟಾಲ್ಗಳಲ್ಲಿ, ಚಿಕನ್ ಸ್ಟಾಲ್ಗಳಲ್ಲಿ ಹೆಂಗೆ ಮಾಡ್ತಾರೆ. ಸೊ ಈ ಬ್ಲಡ್ ನೋಡೋದು, ಕ್ರೈಮ್ ನೋಡೋದು, ಯಾರನ್ನೋ ಸಾಯಿಸಿದ್ದಾರೆ, ಯಾರೋ ಸತ್ತಿದ್ದಾರೆ, ಅದು ಯಾವುದೋ ಒಂಥರ ಅನ್ಯೂಷಲ್ ಅನ್ನಿಸ್ತಿರ್ಲಿಲ್ಲ. ಬಟ್ ಪ್ರಾಬಬ್ಲಿ ಚಿಕ್ಕ ಮಕ್ಳು ಯಾರಾದರೂ ಆಕ್ಸಿಡೆಂಟಲ್ಲಿ ಸತ್ತೋದಾಗ ಅಥವಾ ಒಂದು ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸಸ್ ಲೈಕ್ ಯಾರೋ ಸ್ಟೂಡೆಂಟ್ಸ್ ಸತ್ತೋದಾಗ, ಹೊಸದಾಗಿ ಮದುವೆ ಆಗಿರೋರು ಆಕ್ಸಿಡೆಂಟಲ್ಲಿ ಸತ್ತೋದಾಗ, ಅಥವಾ ವಿವಾಹಿತ ಯಾರೋ ಒಂದು ಸೂಸೈಡ್ ಮಾಡಿಕೊಂಡ್ಲು, ಈ ಥರದ್ದೆಲ್ಲ ನೋಡಿದಾಗ ಸ್ವಲ್ಪ ಡಿಸ್ಕಂಫರ್ಟ್ ಕ್ರಿಯೇಟ್ ಆಗ್ತಾಯಿತ್ತು. ಇದೆಲ್ಲ ಆಗ್ತಾ ಇದೆಯಾ, ನಾವೆಲ್ಲ ಸುಮ್ಮನೆ ಇಮ್ಯಾಜಿನ್ ಮಾಡ್ತಾ ಇದ್ವಿ, ಆಲ್ ದಿಸ್ ಇಸ್ ಹ್ಯಾಪ್ನಿಂಗ್ ಇನ್ ಅವರ್ ಸೊಸೈಟಿ ಅಂತಂದಾಗ ಇವಾಗೂ ಕೂಡ ಇಫ್ ಐ ಮೇ ರಿಮೆಂಬರ್ ಆ್ಯಂಡ್ ಕೋಟ್ ಯುವರ್ ಫ್ಯೂ ಇನ್ಸಿಡೆಂಟ್ಸ್. ನಾನು ಇಲ್ಲಿ ಬಂದು ಹೊಸ್ತ್ರ ಒಂದು 13 ವರ್ಷದ ಹುಡುಗ, 7th ಸ್ಟ್ಯಾಂಡರ್ಡ್ ಏನೋ ಓದ್ತಾ ಇರ್ತಾನೆ. ಮನೇಲಿ ಮೊಬೈಲು ಕಿತ್ಕೋತಾರೆ, ಮೊಬೈಲ್ ನೋಡಬೇಡ ಅಂತ. ಅವ್ನು ರೂಮಿಗೆ ಹೋಗ್ಬಿಡ್ತಾನೆ, ಕಿಟಕಿಗೆ ಹಗ್ಗ ಹಾಕ್ಕೊಂಡು ಒಂದು ಸೀರೆ ಕಟ್ಕೊಂಡು ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ಭಾಳಷ್ಟು ಆ ಥರ ಎಕ್ಸ್ಪೀರಿಯನ್ಸಸ್ ಇನ್ಸಿಡೆಂಟ್ಸ್ ನೋಡಿದಾಗ ತುಂಬ ಬೇಸರ ಅನಿಸುತ್ತೆ. 18, 19, 20 ವರ್ಷದ ಹುಡುಗರು ಮರ್ಡರ್ ಮಾಡಿಬಿಡ್ತಾರೆ ಕೆಲವರು. ಸೊ ಅವ್ರಿಗೆ ಪ್ರಪಂಚ ಏನಿದೆ, ಕ್ರೈಮ್ ಅಂದ್ರೇನು, ಇದ್ರ ಪನಿಷ್ಮೆಂಟ್ ಏನಿರುತ್ತೆ, ಯಾವುದ್ರದ್ದು ಊಹೆ ಅಂದಾಜು ಇರ್ಲಿಕ್ಕಿಂತ ಮುಂಚೆನೇ ಮರ್ಡರ್ಸ್ ಆಗೋಗ್ಬಿಟ್ಟಿರ್ತಾರೆ. ಒಂದ್ಸರಿ ಸಿಸ್ಟಮಲ್ಲಿ ಬಂದ್ಬಿಡ್ತಾರೆ. ಇತ್ತೀಚೆಗೆ ಮೊನ್ನೆ ನಮ್ಮ ವಿದ್ಯಾಗಿರಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಕಳ್ಳರು ಆಂಧ್ರ ಪ್ರದೇಶ್ ಗ್ಯಾಂಗ್ ಅದು ಬರೋಬ್ಬರಿ ಒಂದು ದೊಡ್ಡ ಸೈಜ್ಗಳು ತೊಗೊಂಡು ಬಾಗಿಲಿಗೆ ಹೊಡಿತಾ ಇದ್ದಾರೆ. ಚಡ್ಡಿ ಗ್ಯಾಂಗ್ ಅಂತ ತುಂಬಾ ಫೇಮಸ್ ಆಗಿದೆ. ಹೌದು, ವಿಡಿಯೋಸ್ ಬಂದಿತ್ತು. ಇಷ್ಟು ದಪ್ಪ ಕಲ್ಲು ತೊಗೊಂಡು ಬಾಗಿಲು ಹೊಡೆದು ಹೊರಗೆ ಎಳ್ಕೊಂಬಂದು ವಯಸ್ಸಾಗಿರೋ ವೃದ್ಧ ದಂಪತಿಗಳಿಗೆ ಹೊಡೆದು ಅಸಾಲ್ಟ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ನೋಡಿದಾಗ ಏನು ಇಷ್ಟು ವರ್ಸ್ಟ್ ಇದೆಯಾ ನಮ್ಮ ಸೊಸೈಟಿ ಅಂತಂದು ಸ್ವಲ್ಪ ಆತಂಕ ಆಗುತ್ತೆ. ಬಟ್ ಅದಕ್ಕೆ ಪರಿಹಾರ ಕೊಡಬೇಕಾಗಿರೋ ನಾವೇ ಅಲ್ವಾ, ನಮಗೆ ಮೇಜರ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ನಾವೇನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ. ಸೊ ಪ್ರಾಬಬ್ಲಿ ಆ್ಯಸ್ ಆಫೀಸರ್ಸ್ ವೆನ್ ವಿ ಗ್ರೋ ಅಪ್ ಇನ್ ದಿ ಸರ್ವಿಸ್,
ಯಾವುದೇ ಒಂದು ಸಮಸ್ಯೆಯಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನಮ್ಮ ಆಲೋಚನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದು ನಮಗೆ ಕಾಣಲ್ಲ. ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡೋದು ಹೆಂಗೆ ಅನ್ಸುತ್ತೆ. ಜನ ಸೇರಿದ್ದಾರೆ ಅನ್ನುವಂಥದ್ದು ನಮಗೆ ಕಾಣಲ್ಲ. ಅದಕ್ಕಿಂತ ಹೆಚ್ಚಾಗಿ ಇವ್ರನ್ನ ಹೆಂಗೆ ಡಿಸ್ಪರ್ಸ್ ಮಾಡಿಸುವಂಥದ್ದು. ಒಂದು ಸ್ಟೆಪ್ ಪಬ್ಲಿಕ್ಕಿಗಿಂತ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ ಅನ್ಸುತ್ತೆ.